ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಬೆಂಕಿ ಬಿರುಗಾಳಿ ಕುಸುಮ ಮುಂದೆ ತಾಂಡವ್ ಮೂರ್ತಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕುಸುಮ ತಾಂಡವ್ ಮತ್ತೆ ಮುಖಾಮುಖಿಯಾಗಿದ್ದಾರೆ. ತಾಯಿ ತನ್ನ ಬಳಿ ಕ್ಷಮೆ ಕೇಳಲಿಕ್ಕೆ ಬಂದಿದ್ದಾಳೆ ಅನ್ನೋ ಭ್ರಮೆಯಲ್ಲಿದ್ದ ತಾಂಡವ್ಗೆ ಅಮ್ಮನ ಹೊಸ ದಿಗಿಲು ಹುಟ್ಟಿಸಿದೆ. ಕುಸುಮಳ ಈ ದಿಟ್ಟ ನಿಲುವನ್ನು ವೀಕ್ಷಕರು ಹಾಡಿ ಹೊಗಳುತ್ತಿದ್ದಾರೆ. ಯಾವ ರೇಂಜಿಗೆ ಖುಷಿಯಾಗಿದ್ದಾರೆ ಅಂದರೆ, ಈ ಸಲದ ಕಿಚ್ಚನ ಚಪ್ಪಳದ ಕುಸುಮಗೆ ಎಂದು ತಮಾಷೆಯಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಇದು ಈ ಪಾತ್ರದ ಬಗ್ಗೆ ಅವರಿಗಿರುವ ಅಭಿಮಾನವನ್ನು ತೋರಿಸುತ್ತದೆ. ಈ ಸೀರಿಯಲ್ನಲ್ಲಿ ಹೀರೋಯಿನ್ ಭಾಗ್ಯ ಅಲ್ಲ, ಕುಸುಮ ಎಂದು ಬೆಂಕಿ ಮೋಸ ಹಾಕಿದ್ದಾರೆ ಅಭಿಮಾನಿಯೊಬ್ಬರು. ಇನ್ನೊಬ್ಬರು ಹಾಕ್ರೋ ಸ್ಟೆಪ್ಪು ಅಂತ ಜೋಶ್ ತುಂಬಿದ್ದಾರೆ. ಇಷ್ಟಕ್ಕೂ ಸೀರಿಯಲ್ನಲ್ಲಿ ಏನಾಯಿತು ಅಂದರೆ, ಮನೆ ಬಿಟ್ಟು ಹೋದ ತಾಂಡು ಮನೆ ಲೋನ್ ಕಟ್ಟೋದಕ್ಕೂ ನಿರಾಕರಿಸುತ್ತಾನೆ. ಭಾಗ್ಯನೇ ಕಟ್ಟಲಿ, ಆಗ ಬುದ್ಧಿ ಬರುತ್ತೆ ಎಂದು ತನ್ನ ಎಂದಿನ ಪೊಳ್ಳು ಸೊಳ್ಳು ತೋರಿಸುತ್ತಾನೆ. ಅದೇ ಒಳ್ಳೆ ಮನಸ್ಸಿನ ಭಾಗ್ಯ ಒಡವೆ ಇಟ್ಟು ಲೋನ್ ಕಟ್ಟಲು ಮುಂದಾಗುತ್ತಾಳೆ. ಈ ವಿಚಾರ ಕುಸುಮಗೆ ಹೇಳಿದರೆ ಅಮ್ಮ ಮಗನ ನಡುವೆ ಇನ್ನಷ್ಟು ಅಂತರ ಹೆಚ್ಚಾಗುವುದು ಎಂಬ ಕಾರಣಕ್ಕೆ ಅತ್ತೆ ಬಳಿ ಏನು ಹೇಳದೆ ಎಲ್ಲವನ್ನು ಮುಚ್ಚಿಡುತ್ತಾಳೆ. ಅತ್ತೆ ಎಲ್ಲ ವಿಚಾರ ತಿಳಿದು ಅವಳಿಗೆ ಹೃದಯದ ವ್ಯಕ್ತಿ ಭಾಗ್ಯ ಕನಸು ಕಾಣುತ್ತಾಳೆ. ಅದೇ ಭಯದಲ್ಲಿ ಜೊರೆಗೆ ಅರಚುತ್ತಾಳೆ. ಭಾಗ್ಯ ಅರಚಿದ್ದು ಕೇಳಿ ಎಲ್ಲರೂ ಗಾಬರಿಯಿಂದ ರೂಮ್ಗೆ ಬರುತ್ತಾರೆ. ಏಕೆ ಅರಚಿದ್ದು ಎಂದು ಕೇಳಿದಾಗ ಭಾಗ್ಯ ಉತ್ತರ ಹೇಳಲು ತಡ ಬಯಸುತ್ತಾಳೆ. ಭಾಗ್ಯ ಗಾಬರಿಯಿಂದ ಮಾತನಾಡುವುದು ನೋಡಿ ಕುಸುಮಗೆ ಅನುಮಾನ ಹುಟ್ಟುತ್ತಾಗುತ್ತದೆ. ಇದರ ಹಿಂದಿಯ ಭಾಗ್ಯ ಆತುರವಾಗಿ ಅತ್ತೆ ಬ್ಯಾಂಕ್ ಲಾಕರ್ನಲ್ಲಿ ಇಡುವ ಒಡವೆ ಇಟ್ಟಿದ್ದೇನೆ, ಅದನ್ನು ತೆಗೆದುಕೊಂಡು ಬರುತ್ತೇನೆ ಎನ್ನುತ್ತಾಳೆ. ಇದನ್ನು ಕೇಳಿ ಕುಸುಮ ಗಾಬರಿಯಾಗುತ್ತದೆ. ಒಡವೆಗಳನ್ನು ಲಾಕರ್ನಲ್ಲಿ ಇಟ್ಟಿದೆ ಏಕೆ ಎಂದು ಕೇಳುತ್ತಾಳೆ. ಹೌದು, ನಾನು ದಿನ ಒಡವೆಗಳನ್ನು ಮನೆಯಲ್ಲಿ ಇವೆ, ಬೇರೆ ಎಲ್ಲೆಲ್ಲಿ ಬ್ಯಾಂಕಿನಲ್ಲಿ ಇಟ್ಟಿದ್ದೇನೆ ಎನ್ನುತ್ತಾಳೆ. ಭಾಗ್ಯ ಮಾತುಗಳನ್ನು ಕೇಳಿ ಇವಳು ಹೀಗೇಕೆ ವರ್ತಿಸುತ್ತಾಳೆ ಎಂದು ಅಂತ ಕುಸುಮ, ಸುನಂದ, ಪೂಜೆ ಎಲ್ಲರೂ ಕನ್ಫ್ಯೂಸ್ ಆಗಿರುತ್ತಾರೆ. ಸರಿ, ನೀನು ಬ್ಯಾಂಕಿಗೆ ಹೋಗಿ ಬಾ, ಅದಕ್ಕೂ ಮುನ್ನ ಒಂದು ಕಪ್ ಕಾಫಿ ಕೊಟ್ಟು ಬಿಡು ಹೋಗು ಎಂದು ಹೇಳುತ್ತಾರೆ. ಭಾಗ್ಯ ಸರಿ ಅಂತಲೇ ಆಡಿಸಿ ಕಾಫಿ ಕೊಡೋಕೆ ಹೋಗುತ್ತಾಳೆ. ಬ್ಯಾಗ್ ಹಿಡಿದು ಒಡವೆ ತರಲು ಹೋಗುತ್ತಾಳೆ. ಅವಳನ್ನು ತಡೆಯುವ ಕುಸುಮ, ಈಗ ಸಮಯ ಎಷ್ಟು ಎಂದು ಕೇಳುತ್ತಾಳೆ. ಈಗ ಗಂಟೆ 7 ಎನ್ನುತ್ತಾಳೆ. ಭಾಗ್ಯ ಹೌದು, 7 ಗಂಟೆ ಯಾವ ಸಮಯದಲ್ಲಿ ಯಾವ ಬ್ಯಾಗ್ ತೆಗೆದಿರುತ್ತದೆ? ಯಾರಿಂದ ನೀನು ಅತ್ತೆಗೆ ಸುಳ್ಳು ಹೇಳಲು ಕಲಿತೆ? ನೀನು ನನ್ನಿಂದ ಏನು ಮುಚ್ಚುಡುತ್ತಿದ್ದೆ? ಈಗ ನಿಜ ಹೇಳುತ್ತಿದ್ದರೆ ನನ್ನ ಮೇಲೆ ಆಣೆ ಎಂದು ಕುಸುಮ ಅವಳು ಹೇಳುತ್ತಾಳೆ. ಭಾಗ್ಯ ಕೈಯನ್ನು ತಲೆ ಮೇಲೆ ಇರಿಸಿಕೊಳ್ಳುತ್ತಾಳೆ. ಭಾಗ್ಯಗೆ ಬೇರೆ ವಿಧಿ ಇಲ್ಲದೆ ಎಲ್ಲ ವಿಚಾರವನ್ನು ಅತ್ತೆಗೆ ಹೇಳುತ್ತಾನೆ. ಮಗನ ಬಗ್ಗೆ ಹೇಳಿ ಕುಸುಮಗೆ ಬೇಸರವಾಗುತ್ತದೆ. ನಿಜ ಹೇಳಿದರೆ ನಿಮ್ಮಿಬ್ಬರ ನಡುವಿನ ಅಂತರ ಮತ್ತೆ ಹೆಚ್ಚಾಗುತ್ತದೆ. ಹೇಳಲಿಲ್ಲ, ಕ್ಷಮಿಸಿ ಬಿಡಿ ಎಂದು ಭಾಗ್ಯ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅತ್ತೆ ಬಳಿ ಕ್ಷಮೆ ಕೇಳುತ್ತಾಳೆ. ಎಲ್ಲ ವಿಚಾರ ತಿಳಿದ ನಂತರ ಕುಸುಮ ಗಂಡನಿಗೆ ಫೋನ್ ಮಾಡಿ ಕೊಡುವಂತೆ ಭಾಗ್ಯಗೆ ಹೇಳಿಕೊಳ್ಳುತ್ತಾಳೆ. ಇತ್ತ ಶ್ರೇಷ್ಠ ಮನೆಯಲ್ಲಿ ಸುಂದರಿ ಫುಡ್ ಆರ್ಡರ್ ಮಾಡಿಕೊಂಡು ತಾಕೆ ಆಟ ತಾಳಲು ಒದ್ದಾಡುತ್ತಿರುವ ತಾಂಡವ ಅಮ್ಮನ ಕಾಲು ನೋಡುತ್ತಿದ್ದನ್ನು ಗೊಂದಲವಾಗಿ ಫೋನ್ ರಿಸೀವ್ ಮಾಡುತ್ತಾನೆ. ತಾಯಿ ಕಾಲ್ ಮಾಡಬೇಕು ಅಂದಿದ್ದು ತನ್ನ ಬಳಿ ಕ್ಷಮೆ ಕೇಳೋದಕ್ಕೆ ಅಂದುಕೊಂಡಿದ್ದ ತಾಂಡವಕ್ಕೆ ಸಖತ್ತಾಗಿ ಬುದ್ಧಿ ಕಲಿಸಿದ್ದಾಳೆ ಕುಸುಮ. ಮನೆ ಲೋನನ್ನು ಭಾಗ್ಯ ಕಟ್ಟುತ್ತಾಳೆ. ನೀನು ಮನೆಯನ್ನು ಅವಳ ಹೆಸರಿನಲ್ಲಿ ಬರೆದು ಕೊಡು ಎಂದು ಪೇಪರ್ನನ್ನು ಮುಂದಿಡುತ್ತಾಳೆ. ಅಮ್ಮನ ಹೊಸ ಅವತಾರ ನೋಡಿ ತಾಂಡವ್ ಕೂಲ್ ಆಗುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.